Jungle. ಹರೇ ಕೃಷ್ಣ. ಆ ಈ ಬರೋ ಶನಿವಾರ 24ನೇ ತಾರೀಕು 28ನೇ ವಾರ್ಷಿಕ ಶ್ರೀ ಶ್ರೀ ಕೃಷ್ಣ ಬಲರಾಮ ರಥಯಾತ್ರೆ ಅನ್ನ ನಾವು ಇಸ್ಕಾನ್ ಮೈಸೂರು ದೇವಸ್ಥಾನದಿಂದ ಹಮ್ಮಿಕೊಳ್ತಿದ್ದೇವೆ. ಇದು ನಮ್ಮ ವಾರ್ಷಿಕ ಹಬ್ಬ. ವಾರ್ಷಿಕವಾಗಿ ಮಾಡುವಂತ ರಥಯಾತ್ರೆ. ಕಳೆದ 27 ವರ್ಷದಿಂದ ಇದನ್ನ ಮಾಡ್ಕೊಂತ ಬಂದಿದ್ದೀವಿ. ಸೊ ಈ ರಥಯಾತ್ರೆ ಅನ್ನೋದು ನಮ್ಮ ಆಚಾರ್ಯರಾದ ಶ್ರೀಲ ಪ್ರಭುಪಾದರು ಶುರು ಮಾಡಿದ್ದು. ಬಹುಶಃ ಎಲ್ಲರಿಗೂ ಜಗನ್ನಾಥ್ಪುರಿಯಲ್ಲಿ ಆಗುವಂತ ರಥಯಾತ್ರೆ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದೇ ಮಾದರಿಯಲ್ಲಿ ಶ್ರೀಲ ಪ್ರಭುಪಾದರು ಅಮೆರಿಕಾದಲ್ಲಿ ನ್ಯೂಯಾರ್ಕ್ ನಲ್ಲಿ ಇಸ್ಕಾನ್ ಸಂಸ್ಥೆಯನ್ನ ಪ್ರಾರಂಭಿಸಿದ್ರು. ಅವಾಗ ಶ್ರೀಲ ಪ್ರಭುಪಾದರು ಅಮೆರಿಕಾದಲ್ಲಿ ರಥಯಾತ್ರೆಯನ್ನ ಪ್ರಾರಂಭ ಮಾಡಿದ್ರು. ಸಾಮಾನ್ಯವಾಗಿ ರಥ ಅಥವಾ ತೇರು ಅನ್ನೋದು ನಾವು ಹಿಂದೆ ನೋಡೋದಾದ್ರೆ ದೇವಸ್ಥಾನದ ಪ್ರಾಕಾರದ ಸುತ್ತಮುತ್ತ ಮಾತ್ರ ನಡೆಯುತ್ತೆ. ಆದ್ರೆ ಶ್ರೀಲ ಪ್ರಭುಪಾದರು ಭಗವಂತನ ಒಂದು ಮಹಿಮೆ ಎಲ್ಲ ಕಡೆ ಪ್ರಚಾರ ಆಗ್ಬೇಕು ಅಂತ ಪ್ರಮುಖ ನಗರಗಳ ಪ್ರಮುಖ ಬೀದಿಗಳಲ್ಲಿ ಈ ರಥಯಾತ್ರೆ ಆಗ್ಬೇಕು ಅಂತ ಯೋಚನೆ ಮಾಡಿದ್ರು. ಅದಕ್ಕೆ ನಾವು ಕೂಡ ಅದೇ ಮಾದರಿಯಲ್ಲಿ ರಥಯಾತ್ರೆ ಮಾಡ್ತಾ ಇದ್ದೀವಿ. ಈ ರಥಯಾತ್ರೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭ ಆಗ್ತಾ ಇದೆ. ಮೈಸೂರು ಪ್ಯಾಲೇಸ್ ಇಂದ ಪ್ರಾರಂಭ ಆಗಿ ಜಯನಗರದವರೆಗೂ ಬರುತ್ತೆ, ಇಸ್ಕಾನ್ ದೇವಸ್ಥಾನದವರೆಗೂ ಬರುತ್ತೆ. ಗಾಂಧಿ ಸ್ಕ್ವೇರ್, ದೇವರಾಜ ಅರಸ್ ರೋಡ್, ನಾರಾಯಣ ಶಾಸ್ತ್ರಿ ರಸ್ತೆ, ರಾಮಸ್ವಾಮಿ ಸರ್ಕಲ್, RTO ವೃತ್ತ, ಹೀಗೆ ಬಂದು ಜಯನಗರದವರೆಗೂ ಈ ರಥಯಾತ್ರೆ ಬರುತ್ತೆ. ಸೊ ರಥಯಾತ್ರೆ ಉದ್ದಕ್ಕೂ, ಈ ಯಾತ್ರೆ ಉದ್ದಕ್ಕೂ ಬಹಳ ಚೆನ್ನಾಗಿರುತ್ತೆ. ಭಕ್ತಾದಿಗಳು ಸಂಕೀರ್ತನೆ ಮಾಡ್ತಿರ್ತಾರೆ. ಅದಲ್ಲದೆ ರಥದ ಹಿಂದೆ ಇರುವಂತಹ ಎಲ್ಲರಿಗೂ, ಎಲ್ಲಾ ಭಕ್ತರಿಗೂ, ಎಲ್ಲ ಸಾರ್ವಜನಿಕರಿಗೂ ಭಗವಂತನ ಪ್ರಸಾದ ವಿತರಣೆ ಆಗುತ್ತೆ. ಅದು ಬಹಳ ವಿಶೇಷ. ಅದಲ್ಲದೆ ಇಲ್ಲಿ ರಥ ಮೈಸೂರು ದೇವಸ್ಥಾನಕ್ಕೆ, ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ತಲುಪಿದ ಮೇಲೂ ಕೂಡ ಬಂದಿರುವಂತ ಎಲ್ಲ ಭಕ್ತಾದಿಗಳಿಗೂ ಅನ್ನದಾನ ಪ್ರಸಾದ ವಿತರಣೆ ಸೇವೆ ನಡೀತಾ ಇದೆ. ಇದು ಬಹಳ ವಿಶೇಷ. ಇದು ರಥಯಾತ್ರೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸಂಜೆ 4:15 ಪ್ರಾರಂಭ ಆಗುತ್ತೆ. ಇಲ್ಲಿಗೆ ರಥ ಬರೋದು ಸುಮಾರು 8:30 ಅಷ್ಟರೊಳಗಡೆ, ರಾತ್ರಿ 8:00ವರೆಗೆ ರಥ ಸೇರುತ್ತೆ, ದೇವಸ್ಥಾನಕ್ಕೆ ಬಂದು ಸೇರುತ್ತೆ. ಹೆಸರು ಪವನ ಪ್ರಾಣದಾಸ ಅಂತ.